ಕಾಂತಾರ ಒಂದು ಚಲನಚಿತ್ರ ಶೂಟಿಂಗ್ ವೇಳೆ ಎಡವಟ್ಟೊಂದು ನಡೆದು ಹೋಗಿದೆ. ಕಾಡಿನೊಳಗೆ ಸಿಡಿಮದ್ದನ್ನ ಸ್ಫೋಟಿಸಿ ಚಿತ್ರೀಕರಣವನ್ನ ಮಾಡಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ ಚಿತ್ರತಂಡ. ಕಾಂತಾರ 1 ಪ್ರಿಕ್ವೆಲ್ ಶೂಟ್ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಎಡವಟ್ಟು ಮಾಡಿಕೊಂಡ್ಬಿಟ್ಟಿದ್ದಾರೆ. ಸಿಡಿಮದ್ದು ಸ್ಫೋಟ ಆಗಿದೆ. ಅಲ್ಲಿ ಸ್ಥಳೀಯರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಅದು ಕಾಡಿನೊಳಗೆ ಸ್ಫೋಟ ಆಗಿದ್ರಿಂದಾಗಿ ಹಾಸನದ ಸಕಲೇಶಪುರದಲ್ಲಿ ಈ ಚಿತ್ರೀಕರಣ ನಡೀತಾ ಇದೆ. ಗವಿಗುಡ್ಡ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಅರಣ್ಯ ಪ್ರದೇಶದಲ್ಲಿ ವನ್ಯಜೀವಿಗಳು ಇದಾವೆ. ಅಲ್ಲಿ ಸಂಪದ್ಭರಿತವಾದಂಥ ಕಾಡಿರುವಂಥ ಒಂದು ಪ್ರದೇಶ, ಹಚ್ಚ ಹಸಿರಿನಿಂದ ಕೂಡಿದೆ. ಇದೆಲ್ಲ ಓಕೆ. ಪ್ರಶ್ನೆ ಮಾಡಿದ ಸ್ಥಳೀಯರ ಜೊತೆ ಮಾತಿನ ಚಕಮಕಿ ಇಳಿದಿದ್ದಾರೆ ಚಿತ್ರತಂಡದವರು. ಗಲಾಟೆ ವೇಳೆ ಓರ್ವ ವ್ಯಕ್ತಿಗೆ ಗಾಯಗಳಾಗಿದೆ. ಸಕಲೇಶಪುರ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ದೃಶ್ಯಗಳು ನೋಡ್ತಾ ಇದ್ದೀರಿ ನಾವು. ನೋಡಿ, ಕಾಡಿನ ಮಧ್ಯಭಾಗದಲ್ಲಿ ಸಿಡಿಮದ್ದನ್ನು ಸ್ಫೋಟ ಮಾಡಿದ್ದಾರೆ. ಏನು ಸಿಡಿಮದ್ದು ಸ್ಫೋಟ ಮಾಡಲಿಕ್ಕೆ ನಿಮಗೆ ಅರಣ್ಯ ಇಲಾಖೆಯವರು ಪರ್ಮಿಷನ್ ಕೊಟ್ರಾ? ನಮಗೆ ಗೌರವವಿದೆ, ಗರ್ವ ಇದೆ. ನಮ್ಮ ಕನ್ನಡದ ಒಂದು ಸಿನಿಮಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧೂಳೆಬ್ಬಿಸಿದೆ ಅಂಥೇಳಿ ಕಾಂತಾರದ ಬಗ್ಗೆ ನಮಗೆ ಗೌರವ ಇದೆ. ಕನ್ನಡಿಗರಾಗಿ ಸಿನಿಮಾ ಸಕ್ಸಸ್ ಆಗಲಿ ಅಂತ ನಾವು ಆಶಿಸ್ತೇವೆ. ಆದರೆ ಇಲ್ಲಿ ಮಾಡಿರುವಂತಹ ಒಂದು ಪ್ರಮಾದ ಇದೆಯಲ್ವಾ, ಅದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಸಕಲೇಶಪುರದ ಸುತ್ತಮುತ್ತ ಇರುವಂತಹ ದಟ್ಟವಾದಂಥ ಕಾಡಿನಲ್ಲಿ ಈ ಶೂಟಿಂಗ್ ನಡೀತಾ ಇದೆ. ಪರ್ಮಿಷನ್ ಸಹಜವಾಗಿ ಅರಣ್ಯ ಇಲಾಖೆಯವರು ಕೊಟ್ಟಿರ್ತಾರೆ ಶೂಟಿಂಗ್ ಮಾಡ್ಕೊಳ್ಳಿಕ್ಕೆ. ಸಿಡಿಮದ್ದು ಹಾರಿಸಲಿಕ್ಕೆ ನಿಮಗೆ ಅರಣ್ಯ ಅಧಿಕಾರಿಗಳು ಪರ್ಮಿಷನ್ ಕೊಟ್ರಾ ಅಥವಾ ಸರ್ಕಾರ ಕೊಡ್ತಾ? ಸ್ಥಳೀಯರು ಕೊಟ್ರಾ? ಸ್ಥಳೀಯರು ವಿರೋಧ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪ್ರಶ್ನೆ ಮಾಡಲಿಕ್ಕೆ ಹೋದರೆ ಅವ್ರ ಮೇಲೆ ನೀವು ಹಲ್ಲೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀರಿ. ಸ್ಥಳೀಯರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ನೋಡಿ, ಸೂಕ್ಷ್ಮವಾದಂಥ ಅರಣ್ಯ ಪ್ರದೇಶ ಅವೆಲ್ಲ. ಅಲ್ಲಿ ಆಲ್ರೆಡಿ ಈ ರೆಸಾರ್ಟು, ಹೋಮ್ ಸ್ಟೇ ಜೊತೆಗೆ ಆ ಒಂದು ಯೋಜನೆಗಳು, ಈ ಪ್ರಾಜೆಕ್ಟ್ ಅಂಥೇಳಿ ಆಲ್ರೆಡಿ ಅರಣ್ಯ ನಾಶ ಮಾಡ್ತಾ ಇದ್ದಾರೆ. ಯಾಕೆ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಿದ್ದಾವೆ? ಇದೇ ಕಾರಣಕ್ಕೆ. ನೋಡಿ, ಅಲ್ಲಿ ಪ್ರಾಣಿಗಳು ಬೆದರಿದ್ದಾವೆ. ಸಹಜವಾಗಿ ಅಲ್ಲಿ ಪಟಾಕಿ ಸ್ಫೋಟ, ಒಂದು ಪಟಾಕಿನೇ ಹಚ್ಚಿದರೆ ಆನೆಗಳ ಹಿಂದೆ ಓಡೋಗುತ್ತಂತೆ. ಇನ್ನು ಸಿಡಿಮದ್ದು ಸ್ಫೋಟ ಆದರೆ ಅಲ್ಲಿ ಇರುವಂಥ ಪ್ರಾಣಿ ಪಕ್ಷಿಗಳಿಗೆ ಖಂಡಿತವಾಗ್ಲೂ ಅದು ತೊಂದರೆ ಆಗಿರುತ್ತೆ. ಹಾಗಾಗಿ ಈಗ ಅದನ್ನು ಹೇಗೆ ಬಗೆಹರಿಸ್ಕೊಳ್ತೀರಿ ನೋಡಬೇಕು. ಯಾಕಂದರೆ ಕಾಂತಾರ ಅನ್ನುವಂಥದ್ದು ಒಂದು ಮೈಲುಗಲ್ಲು ಸೃಷ್ಟಿ ಮಾಡಿರುವಂಥ ಸಿನಿಮಾ ಅನ್ನುವಂಥ ಹೆಗ್ಗಳಿಕೆ ಇದೆ. ಆದರೆ ಈ ಥರದ ಒಂದು ಸಣ್ಣ ಸಣ್ಣ ಎಡವಟ್ಟುಗಳಿದಾವಲ್ಲ, ಇದು ಒಂದು ರೀತಿ ಸಿನಿಮಾ ಮೇಲೆ ಅಷ್ಟೇ ಅಲ್ಲ, ಆ ಚಿತ್ರತಂಡದ ಮೇಲೂ ಕೂಡ ಒಂದು ರೀತಿ ಜನರ ಭಾವನೆ, ಕೋಪಕ್ಕೆ ಕಾರಣ ಆಗುತ್ತೆ. ನೀವು ಸಮಾಧಾನದಿಂದ ಮಾತಾಡಬೇಕಾಗಿತ್ತು ಸ್ಥಳೀಯರು ಒಂದು ಪ್ರಶ್ನೆ ಮಾಡಿದಾಗ. ಯಾಕಂದರೆ ಅಲ್ಲಿ ಹುಟ್ಟಿ ಬೆಳೆದಂಥವರು, ಹೇಗೆ ಅವರಿಗೆ ಮನೆ ಮಠನೋ ಹಾಗೆ ಅರಣ್ಯ ಕೂಡ, ಅರಣ್ಯ ಪ್ರೀತಿ ಮಾಡುವಂಥವ್ರು ಅವರು, ಅದ್ರ ಜೊತೆಗೆ ಬದುಕುವಂಥವ್ರು ಅವರು. ಹಾಗಾಗಿಯೇ ಅವರಿಗೆ ಒಂದು ಭಾವನಾತ್ಮಕ ನಂಟಿರುತ್ತೆ. ನೀವು ಸಿನಿಮಾ ಚಿತ್ರೀಕರಣ ಆಗುತ್ತೆ, ಅದಾದ ಮೇಲೆ ಗಂಟು ಮೂಟೆ ಕಟ್ಕೊಂಡು ಬರ್ತೀರಿ. ಆದರೆ ಎಲ್ಲೂ ಅಲ್ಲಿ ಅವರೇ ವಾಸ ಮಾಡಬೇಕಾದಂಥವ್ರು. ನೀವು ಪ್ರಾಣಿಗಳನ್ನು ಒಕ್ಕಲೆಬ್ಬಿಸ್ತಾ ಇದ್ದೀರಿ. ನೋಡಿ, ಆ ಸ್ಫೋಟದ ತೀವ್ರತೆ ನೋಡ್ತಾ ಇದ್ದೀವಿ ನಾವು. ಆ ಶಬ್ದ ಹೇಗಿತ್ತು ಅಂತ ಹೇಳಿದ್ರೆ ಇಡೀ ಕಾಡಿಗೂ ವ್ಯಾಪಿಸಿದೆ. ಅದು ಢಮಾರ್ ಅನ್ನುವಂಥ ಒಂದು ಶಬ್ದ. ನೋಡಿ, ಅಲ್ಲಿ ಒಬ್ಬರು ಗಾಯಗೊಂಡಿದ್ದಾರೆ. ಅವ್ರನ್ನ ಆಸ್ಪತ್ರೆಯಲ್ಲೀಗ ಅವ್ರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಅಲ್ಲ, ಗಲಾಟೆ ಮಾಡುವಂಥದ್ದೇನಿತ್ತು? ಅರಣ್ಯಾಧಿಕಾರಿಗಳು ನೀವು ಮಧ್ಯಪ್ರವೇಶ ಮಾಡಿ. ಈಗ ಇಲ್ಲೇನಾದರೂ ಅಧಿಕಾರಿಗಳು ಎಡವಟ್ಟಾಗಿತ್ತು ಅಂತ ಹೇಳಿದ್ರೆ, ಪರ್ಮಿಷನ್ ಕೊಟ್ಟಿದ್ರು ಅಂತ ಹೇಳಿದ್ರೆ ಅವ್ರ ಮೇಲೆ ಕ್ರಮ ಆಗಬೇಕು. ಇಲ್ದಿದ್ರೆ ಚಿತ್ರತಂಡ ಏನಿದೆಯೋ ಅದು ಕ್ಷಮೆಯನ್ನು ಕೋರಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನೋಡಿ, ಫಾರೆಸ್ಟ್ನಲ್ಲಿ ಚಿತ್ರೀಕರಣ ಮಾಡಲಿಕ್ಕೇ ಕೆಲವೊಂದು ಸರಿ ಅವಕಾಶಗಳಿರೋದಿಲ್ಲ. ಅರಣ್ಯ ಕಾಯ್ದೆ ಎಷ್ಟು ಸ್ಟ್ರಾಂಗ್ ಆಗಿದೆ ಗೊತ್ತು ನಮಗೆ ಅಲ್ವಾ? ಒಂದು ಮರ ಕಡಿದ್ರೆ ಯಾವ ಸೆಕ್ಷನ್ ಹಾಕ್ತಾರೆ. ಅಂಥದ್ರಲ್ಲಿ ಅಲ್ಲಿನ ಪ್ರಾಣಿ ಪಕ್ಷಿಗಳಿಗೆ ಡಿಸ್ಟರ್ಬ್ ಮಾಡೋದಿದೆಯಲ್ವಾ? ಅದು ಕಾಡಿನ ಮಧ್ಯೆ ಹೋಗಿ ಈ ರೀತಿ ಸಿಡಿಮದ್ದುಗಳನ್ನು ಬ್ಲಾಸ್ಟ್ ಮಾಡೋದು. ಚಿತ್ರೀಕರಣವನ್ನು ಮಾಡಿಕೊಳ್ಳಿ ನೀವು. ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಕಾಂತಾರ ಸಿನಿಮಾ ಬಗ್ಗೆ ನಮಗೆ ಹೆಮ್ಮೆ ಇದೆ, ಗೌರವ ಇದೆ. ಆದರೆ ಈ ರೀತಿಯಾದಂಥ ಎಡವಟ್ಟುಗಳಿಂದ ಎಲ್ಲೋ ಒಂದು ಕಡೆ ಸ್ಥಳೀಯರ ಭಾವನೆಗಳಿಗೆ ಧಕ್ಕೆ ಆಗ್ತಿದೆಯಾ? ಕಾಡು ಪ್ರಾಣಿಗಳಿಗೆ ಯಾವ ರೀತಿ ಇದು ತೊಂದರೆ ಆಗ್ತಾ ಇದೆ? ಹೇಗಾಯಿತು? ಇಲ್ಲಿ ಪರ್ಮಿಷನ್ ಕೊಟ್ಟಿದ್ರೆ ಇವರಿಗೆ ಅಂತ ಹೇಗೆ? ಪ್ರಭು, ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಗವಿಗುಡ್ಡ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿರುವಂತದ್ದು. ಅಂದ್ರೆ ಕಾಂತಾರ
ಒಂದು ಸಿನಿಮಾ ಚಿತ್ರೀಕರಣದ ವೇಳೆ ಒಂದಿಷ್ಟು ಎಡವಟ್ಟುಗಳಾಗಿದೆ ಅನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಆ ದೃಶ್ಯಾವಳಿಗಳನ್ನು ಸಂಪೂರ್ಣವಾಗಿ ನೋಡ್ಬೋದು. ಯಾಕಂತಂದ್ರೆ ಸಿಡಿಮದ್ದು ಸ್ಫೋಟಿಸುವಂತಹ ಸಂದರ್ಭದಲ್ಲಿ, ಅಂದ್ರೆ ಕಾಡಿನ ಒಳಗೆ ಸಿಡಿಮದ್ದು ಸ್ಫೋಟಿಸ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ನಿನ್ನೆ ಅಂದ್ರೆ ಕಳೆದ ಒಂದು ವಾರದಿಂದಲೂ ಕೂಡ ಕಾಂತಾರ ಚಿತ್ರೀಕರಣ ನಡೀತಾ ಇರುವಂತದ್ದು. ಹಾಗಾಗಿ ಅಲ್ಲಿ ಕೇಳಲಿಕ್ಕೆ ಹೋದಂತಹ ಏನು ಯುವಕರು ಏನಿದ್ದಾರೆ ಅವ್ರ ಮೇಲೂ ಕೂಡ ಹಲ್ಲೆ ಆಗಿದೆ ಅನ್ನುವ ಆರೋಪವನ್ನು ಮಾಡ್ತಾ ಇರುವಂತದ್ದು. ಆ ಹಲ್ಲೆ ಆಗಿರುವಂತಹ ವ್ಯಕ್ತಿ ಏನು ಸಕಲೇಶ್ಪುರ ಕ್ರಫರ್ಡ್ ಆಸ್ಪತ್ರೆಯಲ್ಲಿ ಕೂಡ ಈಗಾಗಲೇ ಚಿಕಿತ್ಸೆ ಪಡಿತಾ ಇದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಸ್ಥಳೀಯರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಅದು ವನ್ಯಜೀವಿಗಳು ಇರುವಂತಹ ಪ್ರದೇಶ. ಈಗಾಗಲೇ ಅವರು ಒಂದು ಮಾಹಿತಿಯ ಪ್ರಕಾರ ಅವರು ಚಿತ್ರೀಕರಣ ಮಾಡ್ಲಿಕ್ಕೆ ಪರ್ಮಿಷನ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಆದ್ರೆ ಇನ್ನೊಂದು ಕಡೆ ಆರೋಪ, ಸರ್ಕಾರಿ ಗೋಮಾಳದಲ್ಲಿ ಅವರು ಟೆಂಟ್ ಅನ್ನು ಕೂಡ ಹಾಕಿದ್ದಾರೆ. ಆದ್ರೆ ಕಾಡಿನ ಒಳಗೆ ಈ ರೀತಿಯ ಸಿಡಿಮದ್ದನ್ನು ಸಿಡಿಸಿ ಚಿತ್ರೀಕರಣ ಮಾಡುವಂತದ್ದು ಎಷ್ಟು ಸರಿ ಅನ್ನೋದು ಸ್ಥಳೀಯರ ಪ್ರಶ್ನೆ ಕೂಡ ಆಗಿರುವಂತದ್ದು. ಪ್ರಭು, ಇದು ಎಸ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಆಗಿರುವಂತದ್ದು. ಪೊಲೀಸರು ಕೂಡ ಏನು ಗಾಯಾಳುವಿನ ಪರಿಸ್ಥಿತಿಯನ್ನು ವಿಚಾರಣೆ ಮಾಡಿದ್ದಾರೆ. ಜೊತೆಗೆ ಆತನ ಹೇಳಿಕೆಯನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಗೊತ್ತಾಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಸ್ಥಳೀಯರಾಗಿರುವಂಥ ಸಣ್ಣ ಸ್ವಾಮಿಯವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸಣ್ಣ ಸ್ವಾಮಿಯವರು ನಮಸ್ಕಾರ. ನಮಸ್ತೆ ಸರ್. ಏನಾಯ್ತು ಸರ್ ಅಲ್ಲಿ? ಆ್ಯಕ್ಚುಲಿ ಕಾಂತಾರದ್ದು ಏನೋ ಶೂಟಿಂಗ್ ಆಗ್ತಿತ್ತಂತೆ, ಅಲ್ಲಿ ಸಿಡಿಮದ್ದೇನೋ ಅವ್ರು ಬ್ಲಾಸ್ಟ್ ಮಾಡ್ತಿದ್ರಂತೆ, ನೀವು ನೋಡಿದ್ರ ಅಲ್ಲಿ? ಈಗ ಆಲ್ರೆಡಿ ನನಗೆ ಆ ಸ್ಥಳೀಯರು ಬಂದು ದೂರ ಹೇಳಿದ್ರು ಈ ರೀತಿ ಮಾಡ್ತಾ ಇದಾರೆ ಅಂತ ಹೇಳಿ. ಓಕೆ, ನಮ್ಗೆಲ್ಲ ಗೊತ್ತಿರೋ ಅಂತದ್ದು ಮಲೆನಾಡು ಪ್ರದೇಶದಲ್ಲಿ ಈಗಾಗಲೇ ನಾವೆಲ್ಲ ಕೂಡ ಆನೆ ಗಲಾಟೆಯಿಂದ ತತ್ತರಿಸಿದೀವಿ. ಹೌದು, ರೈತರು ಆನೆಯಿಂದ ಆಲ್ರೆಡಿ ಬೆಳೆ ನಾಶ, ಈ ಭತ್ತ, ಏಲಕ್ಕಿ, ಶುಂಠಿ, ಮೆಣಸು ಇಂದ ಬೇಸತ್ತೋಗಿದ್ದಾರೆ. ಈ ಗುಡ್ಡ ಪ್ರದೇಶ ಇದೆಯಲ್ಲ, ಅದು ಅರಣ್ಯ ಗುಡ್ಡ ಪ್ರದೇಶದ ದಟ್ಟಕಾಡು ಪ್ರದೇಶ ಅದು. ಅಲ್ಲಿ ಇವರು ಗೋಮಾಳದ ಪರ್ಮಿಷನ್ ತಗೊಂಡು ಶೂಟಿಂಗ್ ಅನ್ನ ಕಾಡಲ್ಲಿ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಜನರಿಗೆ ಏನಾಗಿದೆ, ಸಾಕಷ್ಟು ಭಯಭೀತರಾಗಿದ್ದಾರೆ. ಆಮೇಲೆ ಈಗ ಸೆಂಟ್ರಲ್ ಗವರ್ಮೆಂಟ್, ಕೇಂದ್ರ ಸರ್ಕಾರದ ನಿಬಂಧನೆಗಳಿದೆ, ಸುಪ್ರೀಂ ಕೋರ್ಟ್ ನಿಬಂಧನೆಗಳಿದೆ, ಅರಣ್ಯ ಪರಿಸರವನ್ನ ಹಾಳು ಮಾಡಬಾರ್ದು ಅಂತ ಹೇಳಿ. ಅದನ್ನ ವೈಲೇಟ್ ಮಾಡಿ ಅಧಿಕಾರಿಗಳು ದೂರ ನೀಡಿದ್ರು ಕೂಡ ಅದಕ್ಕೆ ಗಮನನೇ ಹರಿಸ್ತಾ ಇಲ್ಲ. ನಾನೇ ಖುದ್ದು DF ವರ್ಗ ಹೋಗಿ ನೋಡಿ ಸರ್ ಈ ತರ ಆಗ್ತಾ ಇದೆ, ಕೂಡಲೇ ಅದನ್ನ ತಡೆಯಿರಿ, ಬೇರೆ ಕಡೆ ಎಲ್ಲಾದ್ರೂ ಮಾಡ್ಕೊಳ್ಳಿ, ಬಯಲು ಸಿವಿಲ್ ಮಾಡ್ಕೊಳ್ಳಿ, ಇಲ್ಲ ಅವ್ರದೇ ಆದ ಸ್ಟುಡಿಯೋಗಳಿದಾವೆ ಅಲ್ಲಿ ಮಾಡ್ಕೊಳ್ಳಿ. ಈಗ ಅಲ್ಲಿ ಮಲೆನಾಡು ಪ್ರದೇಶದ ಜನರು ನಾವು ಸಾಕಷ್ಟು ಬೇಸತ್ತಿದೀವಿ, ದಯಮಾಡಿ ನಿಲ್ಸಿ ಅಂತ ಹೇಳ್ಬೋದು. ಕೂಡ ಒಂದು ವಾರ ಆದ್ರೂ ಕೂಡ ಅವರು ಇನ್ನು ವಿತೌಟ್ ಪರ್ಮಿಷನ್, ಗ್ರಾಮ ಪಂಚಾಯತಿ ಪರ್ಮಿಷನ್ ತಗೊಂಡಿಲ್ಲ, NOC ತಗೊಂಡಿಲ್ಲ, ತಹಸೀಲ್ದಾರ್ ಪರ್ಮಿಷನ್ ಕೊಟ್ಟಿಲ್ಲ. ಅವರು DF ಅವರು ನಾವು ಗೋಮಾಳಕ್ ಕೊಟ್ಟಿದೀವಿ ಅಂತಾರೆ. ಇವರು ಇದ್ ಮಾಡಿದ್ರೆ ಇಲ್ಲಿ ಅರಣ್ಯ ಮಧ್ಯದ ಭಾಗದಲ್ಲಿ ಇದನ್ನ ಸಿಡಿಮದ್ದು ಸಿಡ್ತಾ ಅಂತದ್ದು, ಮತ್ತೆ ಈ ಕಡೆ ಪಟಾಕಿ ಹೊಡಿಯಂತದ್ದು, JCB ಕೆಲಸ ಮಾಡೋ ಅಲ್ಲಿ ಕೆರೆ ಇದೆ, ಪ್ರಾಣಿಗಳಿಗೆ ನೀರು ಕುಡಿಯಂತ ಕಾಡಿನಲ್ಲಿ ಆ ಕೆರೆ ನೋಡ್ಲಿಕ್ಕೆ ನೀರು ಹೊಡಿಯಂತದ್ದು, ಇವೆಲ್ಲವೂ ಕೂಡ ಹೆಂಗಾಗಿದೆ ಅಂತಂದ್ರೆ ನೆಕ್ಸ್ಟ್ ಆ ಭಾಗದಲ್ಲಿ ಪ್ರಾಣಿಗಳೇ ಬರಲ್ಲ. ಸೊ ಆ ಭಾಗದ ವಾತಾವರಣ ಈಗ ಆಲ್ರೆಡಿ ಆ ಕಾಡು ಮರಗಳು ಸೆಡ್ಗಳು ಕಟ್ತಾ ಇದಾರೆ. ಇವೆಲ್ಲ ಪರಿಸರಕ್ಕೆ ಮತ್ತು ಆ ಅರಣ್ಯಕ್ಕೆ ನಾಶ ಅಲ್ವಾ? ನೀವು ಆ ಸ್ಥಳ ನೋಡಿದ್ರೆ ಅದ್ರ ಮುಂದೆ ಪೂರಾ ಮಂಗಳೂರಿನವರೆಗೂ ತಿರಾಡಿಗಡ್ಡವರೆಗೂ ಅದೇ ಕಾಡು ಮುಂದುವರೆದಿದೆ. ಈಗೆಲ್ಲ ಅಮೆರಿಕದಲ್ಲಿ ನೀವು ದುರಂತಗಳು ನೋಡ್ತಾ ಇದೀವಿ, ಒಂದು ಸಣ್ಣ ಕಿಡಿ ಹಚ್ಚಿದ್ರು ಕೂಡ ಇಡೀ ಅರಣ್ಯಕ್ಕೆ ಡ್ಯಾಮೇಜ್ ಆಗ್ತದೆ. ನಿಜ ಸಣ್ಣ ಸ್ವಾಮಿಯವರೇ, ತಮ್ಮ ಒಂದು ಕಳಕಳಿ ನೋಡ್ತಾ ಇದ್ದೀವಿ, ನಮ್ಮದು ಕೂಡ ಅದೇ ಕಳಕಳಿ. ಥ್ಯಾಂಕ್ ಯು ಮಾತಾಡೋದಕ್ಕೆ TV5 ಜೊತೆಗೆ. ಅರಣ್ಯ ಇಲಾಖೆಯವರು ಎಚ್ಚೆತ್ತುಕೊಳ್ಬೇಕು. ಕಾಂತಾರ 1 ಏನು ಚಿತ್ರೀಕರಣ ನಡೀತಾ ಇದೆ, ಚಿತ್ರತಂಡದವರು ಕೂಡ ಇದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಪರಿಸರಕ್ಕೆ ಯಾವುದೇ ಹಾನಿಯನ್ನು ಮಾಡಬಾರ್ದು.